ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ತುಂಬಾ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರು, ಹಾಗೆ ಮತ್ತೆ ಹಲವಾರು ವಿದ್ಯಾರ್ಥಿಗಳು ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಮಾಡಿ ಹೇಳ್ತಾ ಇದ್ರು, ನಾನು ಎಕ್ಸಾಮ್ಗೋಸ್ಕರ ತುಂಬಾ ಚೆನ್ನಾಗಿ ಓದ್ತಾ ಇದ್ದೀನಿ, ಪ್ರಿಪರೇಷನ್ ಚೆನ್ನಾಗೇ ನಡೀತಾ ಇದೆ, ಆದ್ರೂ ಕೂಡ ಎಕ್ಸಾಮ್ ಬಗ್ಗೆ ಯೋಚನೆ ಮಾಡಿದಾಗ ತುಂಬಾ ಟೆನ್ಷನ್ ಆಗ್ತಾ ಇದೆ. ನಂತರ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತೀನಾ ಅಥವಾ ಇಲ್ವಾ, ಈ ರೀತಿ ಎಲ್ಲ ಯೋಚನೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಈಗ ನಾನು ಹೇಳ್ತಾ ಇರೋದನ್ನ ಕರೆಕ್ಟ್ ಆಗಿ ಕೇಳಿ, ನೀವು ಕೂಡ ಯೋಚನೆ ಮಾಡಿ. ಎಕ್ಸಾಮ್ ಹೇಗಾಗತ್ತೆ ಅಂತ ನಿಮಗೂ ಕೂಡ ಗೊತ್ತಾಗತ್ತೆ. ಈಗ ನೀವು ಮಿಡ್ ಟರ್ಮ್ ಎಕ್ಸಾಮ್ ಬರ್ದಿದ್ದೀರಾ, ಫಸ್ಟ್ ಟೆಸ್ಟ್ ಬರ್ದಿದ್ದೀರಾ, ನಂತರ ಸೆಕೆಂಡ್ ಟೆಸ್ಟ್ ಬರ್ದಿದ್ದೀರಾ, ನಂತರ ಪ್ರಿಪರೇಟರಿ ಎಕ್ಸಾಮ್ ಕೂಡ ಆಯಿತು, ಮತ್ತು ಕೆಲವು ಕಾಲೇಜ್ಗಳಲ್ಲಿ ಎರಡೆರಡು ಪ್ರಿಪರೇಟರಿ ಎಕ್ಸಾಮ್ ಕೂಡ ನಡೆಸ್ತಾರೆ. ಈಗ ಆ ಎಲ್ಲ ಎಕ್ಸಾಮ್ಗಳಲ್ಲಿ ಪಾಸ್ ಆಗಿದ್ದೀರಾ? ಆ ಎಲ್ಲ ಎಕ್ಸಾಮಲ್ಲಿ ಪಾಸ್ ಆಗಿದ್ದಿದ್ರೆ ಬೋರ್ಡ್ ಎಕ್ಸಾಮಲ್ಲೂ ಕೂಡ ಪಾಸ್ ಆಗ್ತೀರಾ. ನಂತರ ಆ ಎಲ್ಲ ಎಕ್ಸಾಮ್ಗಳಲ್ಲಿ ನೀವು ಸ್ಕೋರ್ ಮಾಡಿದ್ರೆ ಬೋರ್ಡ್ ಎಕ್ಸಾಮಲ್ಲೂ ಕೂಡ ಸ್ಕೋರ್ ಆಗತ್ತೆ. ಈಗ ಹೇಗೆ ಅಂತ ಕೂಡ ಹೇಳ್ತೀನಿ, ನಾನು ಯಾಕೆ ಹೀಗೆ ಹೇಳ್ತಿದ್ದೀನಿ ಅದನ್ನು ಕೂಡ ಹೇಳ್ತೀನಿ. ಏನು ಅಂತ ಹೇಳಿದ್ರೆ, ನಾನೇನು ಟೀಚ್ ಮಾಡ್ತಾ ಇದ್ದೆ ಆವಾಗಲೂ ಕೂಡ ನಾನು ಅಬ್ಸರ್ವ್ ಮಾಡಿದ್ದೀನಿ. ಈಗ ಯಾವುದೇ ಸ್ಟೂಡೆಂಟ್ ಇರಲಿ, ಅವರು ಪ್ರಿಪರೇಟರಿ ಎಕ್ಸಾಮಲ್ಲಿ ಎಷ್ಟು ಸ್ಕೋರ್ ಮಾಡಿರ್ತಾರೆ ಅದಕ್ಕಿಂತ ಹೆಚ್ಚು ಸ್ಕೋರನ್ನು ಅವರು ಬೋರ್ಡ್ ಎಕ್ಸಾಮಲ್ಲಿ ಮಾಡೇ ಮಾಡ್ತಾರೆ. ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡ್ತಾ ಇರಬೇಕು, ಬಟ್ ಪ್ರಿಪರೇಟರಿ ಎಕ್ಸಾಮ್ ಏನಿದೆ ಅದರಲ್ಲಿ ಸ್ಕೋರ್ ಮಾಡೋದಕ್ಕಿಂತ ಬೋರ್ಡ್ ಎಕ್ಸಾಮಲ್ಲಿ ಅವರ ಸ್ಕೋರ್ ಖಂಡಿತವಾಗಿಯೂ ಹೆಚ್ಚು ಆಗೇ ಆಗತ್ತೆ. ಸೊ ನೀವು ಕೂಡ ಅಂದರೆ ಪ್ರಿಪರೇಟರಿ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರನ್ನು ಮಾಡಿದ್ರೆ ಬೋರ್ಡ್ ಎಕ್ಸಾಮಲ್ಲೂ ಕೂಡ ಒಳ್ಳೆ ಸ್ಕೋರ್ ಆಗೇ ಆಗತ್ತೆ. ಹಾಗೆ ನೀವು ಪ್ರಿಪರೇಟರಿ ಎಕ್ಸಾಮಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರೋ ಅದಕ್ಕಿಂತ ಹೆಚ್ಚೇ ಸ್ಕೋರ್ ಆಗತ್ತೆ. ಅದೇ ರೀತಿ ನೀವು ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ಪಾಸ್ ಆಗಿದ್ದರೆ ಬೋರ್ಡ್ ಎಕ್ಸಾಮಲ್ಲೂ ಕೂಡ ಪಾಸ್ ಆಗ್ತೀರಾ. ಈಗ ಅಕಸ್ಮಾತ್ ಆಗಿ 1 ಅಥವಾ 2 ವಿಷಯದಲ್ಲಿ ನೀವು ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ಫೇಲ್ ಆಗಿದ್ರು ಕೂಡ ನೀವು ಈಗ ಚೆನ್ನಾಗಿ ಓದಿದ್ರೆ, ಅಂದರೆ ಯಾವ ಮಿಸ್ಟೇಕ್ ಮಾಡಿದ್ರಿ, ಫೇಲ್ ಯಾಕೆ ಆಗಿದ್ರಿ ಅದರ ತಿಳಿದುಕೊಂಡು ಅದರ ಮೇಲೆ ವರ್ಕ್ ಮಾಡಿದ್ರೆ ಈಗ ಫೈನಲ್ ಎಕ್ಸಾಮ್ ಏನಾಗುತ್ತೆ ಅದರಲ್ಲಿ ಪಾಸ್ ಆಗ್ತೀರ, ಒಳ್ಳೆ ಸ್ಕೋರ್ ಕೂಡ ಮಾಡ್ತೀರ. ಸೊ ಒಮ್ಮೆ ಲಾಜಿಕಲಿ ಕೂಡ ಥಿಂಕ್ ಮಾಡಿ ನೋಡಿ, ಟೆನ್ಷನ್ ಕೂಡ ಕಡಿಮೆ ಆಗುತ್ತೆ. ಯಾಕಂತಂದ್ರೆ ಸಿಲೆಬಸ್ ಏನಿದೆ ಅದೇ ಇದೆ. ಅಂದರೆ ನೀವು ಆಲ್ರೆಡಿ ಎಕ್ಸಾಮ್ ಬರೀತಾ ಇದ್ದೀರಾ, ಆಲ್ರೆಡಿ ಏನು ಓದಿದ್ದೀರಾ ಅದೇ ಸಿಲೆಬಸ್ ಇದೆ, ಸಿಲೆಬಸ್ ಏನು ಚೇಂಜ್ ಆಗಲ್ಲ. ಸಿಲೆಬಸ್ ಹೊರಗಿನಿಂದ ಕೂಡ ಕ್ವಶನ್ ಬರಲ್ಲ. ಅಕಸ್ಮಾತ್ ಸಿಲೆಬಸ್ ಹೊರಗಿನಿಂದ ಕ್ವಶನ್ ಬಂದರೆ ಗ್ರೇಸ್ ಮಾರ್ಕ್ಸನ್ನು ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಸಿಲೆಬಸ್ ಹೊರಗಿನಿಂದ ಕ್ವಶನ್ ಬರಲ್ಲ, ನಿಮ್ಮ NCERT ಟೆಕ್ಸ್ಟ್ ಬುಕ್ ಒಳಗಿನಿಂದನೇ ಕ್ವಶನ್ ಬರುತ್ತೆ. ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಇರುತ್ತೆ, ಬಟ್ ಆ ಸಿಲೆಬಸ್ಗೆ ಸಂಬಂಧಂತಹ ಕ್ವಶನ್ಗಳೇ ಇರುತ್ತೆ, ನಿಮಗೆ ಆನ್ಸರ್ ಗೊತ್ತಾಗೋ ರೀತಿ. ಸೊ ನೀವೀಗ ಪ್ರಿಪರೇಟರಿ ಎಕ್ಸಾಮ್ ಎಲ್ಲ ಚೆನ್ನಾಗಿ ಆನ್ಸರ್ ಬರ್ದಿದ್ದೀರಾ, ನಿಮಗೆ ಕ್ವಶನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಈಗಲೂ ಕೂಡ ಕ್ವಶನ್ ಅರ್ಥ ಮಾಡ್ಕೋತೀರಾ, ಸರಿಯಾಗಿ ಆನ್ಸರ್ ಬರಿತೀರಾ. ಮೈಂಡ್ ರಿಲ್ಯಾಕ್ಸ್ ಆಗಿ ಇಟ್ಕೋಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ನೀವು ಎಷ್ಟು ಮೈಂಡ್ ರಿಲ್ಯಾಕ್ಸ್ ಆಗಿ ಇಟ್ಕೋತಿರೋ ಅಷ್ಟು ಚೆನ್ನಾಗಿ ಎಕ್ಸಾಮಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಆಗುತ್ತೆ. ಯಾಕಂತಂದ್ರೆ ನಿಮ್ಗೆ ಯೋಚನೆ ಮಾಡೋದಕ್ಕಾಗತ್ತೆ ಆನ್ಸರ್ ಏನು ಅಂತ. ಅದಕ್ಕೋಸ್ಕರ ಮೈಂಡ್ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಎಕ್ಸಾಮ್ ಪ್ರಿಪರೇಷನ್ ಸಂದರ್ಭದಲ್ಲೂ ಕೂಡ, ಎಕ್ಸಾಮ್ ಬರಿಬೇಕಾದ್ರೂ ಕೂಡ. ಅದಕ್ಕೋಸ್ಕರ ಮೈಂಡನ್ನು ರಿಲ್ಯಾಕ್ಸ್ ಆಗಿ ಇಟ್ಕೊಂಡು ಎಕ್ಸಾಮ್ ಪ್ರಿಪರೇಷನ್ ಅನ್ನ ಮಾಡಿ. ಹಾಗೆ ಮುಂದೆ ಎಕ್ಸಾಮ್ ಹಾಲ್ಗೆ ಹೋಗ್ಬೇಕಾದ್ರೂ ಕೂಡ, ಹಾಗೆ ಎಕ್ಸಾಮ್ ಹಾಲಲ್ಲಿ ಆನ್ಸರ್ ಬರಿಬೇಕಾದ್ರೂ ಕೂಡ ಮೈಂಡ್ ರಿಲ್ಯಾಕ್ಸ್ ಆಗಿ ಇಟ್ಕೊಂಡು ಆನ್ಸರ್ ಬರೀರಿ. ನಿಮ್ಮ ಎಬಿಲಿಟಿ ಪ್ರಕಾರ ನಿಮ್ಮ 100% ಎಕ್ಸಾಮ್ನಲ್ಲಿ ಪ್ರೆಸೆಂಟ್ ಮಾಡೋದಕ್ಕಾಗತ್ತೆ. ಅದಕ್ಕೋಸ್ಕರ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.